ಮಂಡೂರು ಜಿಲ್ಲಾ ಪಂಚಾಯಿತಿ ಸದಸ್ಯರು, ಸಮಾಜ ಸೇವಕರು, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಕೆಂಪರಾಜು ರವರ ಹುಟ್ಟುಹಬ್ಬದ ಪ್ರಯುಕ್ತ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಪ್ರಸಾದ ವಿತರಣೆ ಮಾಡಿದರು. ಗೌರಿಬಿದನೂರಿನಲ್ಲಿ ಅಂಗವಿಕಲರಿಗೆ ಬಟ್ಟೆ ವಿತರಣೆ, ಕಂಪ್ಯೂಟರ್ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಮತ್ತು ಸಹಾಯಧನ ನೀಡಿದರು. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೇರಲಿ ಎಂದು ಅಭಿಮಾನಿಗಳು ಶುಭ ಹಾರೈಸಿದರು. ಇವತ್ತು ನನ್ನ ಜನ್ಮದಿನ ನಮ್ಮ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷ ಆಚರಣೆ ಮಾಡ್ಕೊಂಡಂಗೆ ಇವತ್ತು ನಾವು ಆಚರಣೆ ಮಾಡ್ಕೊಂಡಿದ್ದೀರಿ. ವರ್ಷ ಬಂದಂಗೆ ನನ್ನ ಪಂಚಾಯತಿ ಆವಳಿ ಪಂಚಾಯತಿ ಇವರಿರ್ಬೋದು, ನಮ್ಮ ಊರು ಮುಖಂಡರುಗಳಿರ್ಬೋದು, ನಮ್ಮ ಮಂಡೂರು ಪಂಚಾಯತಿ ಮುಖಂಡರುಗಳಿರ್ಬೋದು, ಅನೇಕ ನನ್ನ ಅಭಿಮಾನಿಗಳು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಬಂದು ನನಗೆ ವರ್ಷನೂ ಹಾರೈಸ್ತಾರೆ. ಅವ್ರಿಗೂ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ಅವ್ರಿಗೆ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ. ದೇವ್ರ ಹತ್ರ ಆಗಲಿ ಅಂತ ನಾನು ಕೇಳ್ಕೊತೀನಿ. ಇದೇ ರೀತಿ ನಮಗೆ ಒಂದು ಸೇವೆ ಮಾಡುವ ಶಕ್ತಿ, ಹುಟ್ಟುಹಬ್ಬದ ನೆಪದಲ್ಲಿ ಒಂದು ಸೇವೆ ಮಾಡುವಂಥ ಶಕ್ತಿ, ದೇವ್ರ ಸೇವೆ ಮತ್ತು ಜನರ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ, ದನ ಕರುಗಳಿಗೆ ಒಳ್ಳೆ ಮೇವಾಗಲಿ, ನೀರು ಸಿಗಲಿ, ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗಲಿ, ಒಂದು ಮಳೆ ಆಗಲಿ ಅಂತ ಹೇಳ್ತಾ, ಯಾಕಂದರೆ 4-5 ವರ್ಷ ನಾವು ಕೋವಿಡ್ನಿಂದ ಮುಕ್ತವಾಗಿದ್ದೀರಿ. ಇವಾಗ ಆರೋಗ್ಯವಾಗಿದ್ದೀರಿ, ಎಲ್ಲರೂ ಕ್ಷೇಮವಾಗಿದ್ದಾರೆ, ಚೆನ್ನಾಗಿದೆ. ಇದೇ ರೀತಿ ದೇವರು ಭಗವಂತ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಗೌರಿಬಿದನೂರಲ್ಲಿ ಸುಮಾರು ಒಂದು 2,500-3,000 ಜನಕ್ಕೆ ಅಂಗವಿಕಲರಿಗೆ ನಾವು ಇವತ್ತು ಬಟ್ಟೆ ವಿತರಣೆ ಕಾರ್ಯಕ್ರಮ ಮತ್ತು ಸಹಾಯಧನ ಕೊಡುವ ಮುಖಾಂತರ ಮತ್ತು ಕಂಪ್ಯೂಟರ್ ತರಬೇತಿ ಪಡೆದಿರೋಂಥವ್ರಿಗೆ ಸರ್ಟಿಫಿಕೇಟ್ಗಳು ಕೊಡುವಂಥದ್ದು. ಸುಮಾರು ಜನ ನೈಟು ಬಂದಿರೋ, ಇವಾಗಲೂ ಬಂದಿರೋ ಗೌರಿಬಿದನೂರವರು. ಈಗ ಹೋಗಬೇಕು ಅಲ್ಲಿ ಹಲವಾರು ಕಾರ್ಯಕ್ರಮ ಅಭಿಮಾನಿಗಳು ಮುಡ್ಕೊಂಡಿದ್ದಾರೆ. ಇನ್ನೂ ಹೋಗಲಿಲ್ಲ, ನಾನು ಹೋಗ್ಬೇಕು, ನೋಡಬೇಕು. ಸರ್, 2028ಗೆ ತಾವು ಪಕ್ಷಾತೀತವಾಗಿ ಅಂದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೀರಿ, ಇಲ್ಲ ಪಕ್ಷದ ವತಿಯಿಂದ? ನೋಡೋಣ, ಇನ್ನೂ ತೀರ್ಮಾನ ಮಾಡಲಿಲ್ಲ, ಇನ್ನು ಯಾವುದೂ ನಿರ್ಧಾರ ಆಗಲಿಲ್ಲ. ಇಂಡಿಪೆಂಡೆಂಟಾಗಿ ಹೋಗ್ಬೇಕಂತ ಏನೋ ರಾಜಕೀಯ ಬೆಳವಣಿಗೆ ಏನಾಗ್ತದೆ ನೋಡ್ಕೊಂಡು ಒಂದು 6 ತಿಂಗಳಿಂದ ತೀರ್ಮಾನ ತಗೊಳ್ಳೋಣ ಅಂತ ಇವಾಗ ಸದ್ಯಕ್ಕೆ ಯಾವುದೂ ಇಲ್ಲ. ಸೇವೆ ಮಾಡ್ತಾಯಿದ್ದಾರೆ ಅಷ್ಟೇ, ಹೋಗ್ತೀರಿ ಬರ್ತೀರಿ, ಏನು ಬೇಕು ಮಾಡ್ತಾಯಿದ್ದೀರಿ. ಸೇವೆ ಮಾಡ್ತಾಯಿದ್ದೀರಿ. ಪ್ರತಿ ಬೂತ್ ಮಟ್ಟದಲ್ಲಿ ಪ್ರತಿ ಗ್ರಾಮದಲ್ಲೂ ಸಹ ನಮಗೆ ಸಂಘಟನೆ ಕಾರ್ಯಕರ್ತರಿದ್ದಾರೆ. ಅವ್ರಿಗೆ ಏನು ಕಷ್ಟ ಸುಖನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. 6 ತಿಂಗಳಿದ್ದಂಗೆ ನೋಡೋಣ, ಆಮೇಲೆ ತೀರ್ಮಾನ ಮಾಡೋಣ. 2 ತಿಂಗಳಲ್ಲಿ CM ಬದಲಾವಣೆಗಳು ಅಂತ ಭಾಳಷ್ಟು ಚರ್ಚೆ ನಡೀತಾ ಇದೆ. ಆಗಲೇನಾದ್ರು ತಮ್ಮ ಬದಲಾವಣೆ? ನಮ್ಮದೇನಿಲ್ಲ, ನಮ್ಮ ಕಾದ ಸಂಬಂಧ ಇಲ್ಲ. ಅವರು ದೊಡ್ಡವರು ಬದಲಾವಣೆಗಳನ್ನ ಹಾಕೊಳ್ಳಿ, ಏನನ್ನ ಹಾಕ್ಕೊಳ್ಳಿ. ನಮಗೇನು ಗ್ರಾಮಗಳಿಗೆ ಜನರಿಗೆ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿಕೊಟ್ರೆ ಸಾಕು. ಮಾಡಬೇಕಾಗಿರೋ ಅಷ್ಟು ಬೇಜಾನಾಗೋದು ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಳ್ಳೆಯದಾಗಲಿ, ನಾವು ರಾಷ್ಟ್ರೀಯವಾಗಿ ಬೆಳೀಲಿ ಅನ್ನೋ ಹಾರೈಸ್ತೀನಿ. ಸದಸ್ಯರು ನಂಬರ್ 1 ಜಿಲ್ಲಾ ಪಂಚಾಯತಿ ಸದಸ್ಯರಾದ ಕೆಂಪರಾಜಣ್ಣವ್ರಿಗೆ 51ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಮುಂದಿನ ಬಾರಿ 2028ರಲ್ಲಿ ಗೌರಿಬಿದನೂರಿನ ಶಾಸಕರಾಗಿ ಅದನ್ನು ನಾವು ಕಣ್ತುಂಬಿಕೊಳ್ಳೋಣ. ಹಾಗೂ ಅವ್ರ ಸಮಾಜ ಸೇವೆ ಯಾವತ್ತೂ ಹೀಗೆ ನಿರಂತರವಾಗಿರಲಿ ಅಂತ ಹಾರೈಸುತ್ತಿದ್ದೇವೆ.